ಶಾಂತಿ ಸೌಹಾರ್ದತೆ ಸರ್ವ ಜನಾಂಗದ ತೋಟವಾಗಿದ್ದ ಕರ್ನಾಟಕ ಇಂದು ಕಾಂಗ್ರೆಸ್ ಸರ್ಕಾರದ 2.5 ವರ್ಷಗಳ ದುರಾಡಳಿತದಲ್ಲಿ ಅಪರಾಧಿಗಳ ಅಭಯಾರಣ್ಯವಾಗಿ ಬದಲಾಗಿದೆ. ಇದು ರಾಜ್ಯದ 6.5 ಕೋಟಿ ಜನತೆಯ ಆತಂಕಕ್ಕೆ ಕಾರಣವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹಾಡು ಹಗಲೇ 7 ಕೋಟಿ ಎಟಿಎಂ ದರೋಡೆ, ವಿಧಾನಸೌಧದ ಮುಂದೆ ಗ್ಯಾಂಗ್ ವಾರ್ಗಳು, ರಕ್ಷಣೆ ನೀಡಬೇಕಾದ ಪೊಲೀಸರ ಮೇಲೆಯೇ ಮರಳು ಮಾಫಿಯಾ ದಾಳಿ ನಡೆಸ್ತಾ ಇದೆ. ಠಾಣೆಯಲ್ಲೇ ಮಹಿಳಾ ಪೇದೆಗೆ ರಕ್ಷಣೆ ಇಲ್ಲ. ಖಾಕಿ ಪಡೆಯ ನೈತಿಕ ಸ್ಥೈರ್ಯ ಕುಸಿದು ಬಿದ್ದಿದೆ. ರೌಡಿಗಳ ಅಟ್ಟಹಾಸ ಮುಗಿಲು ಮುಟ್ಟಿದೆ. ಹೆಣ್ಣು ಮಕ್ಕಳಿಗೆ ಈ ರಾಜ್ಯ ನರಕವಾಗಿದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ, ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ, ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಘೋರ ಕೃತ್ಯವನ್ನ ಕರ್ನಾಟಕದ ಜನತೆ ಇನ್ನೂ ಮರೆತಿಲ್ಲ. ಹೀಗಿರುವಾಗಲೇ ಹುಬ್ಬಳ್ಳಿಯಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಅಮಾನವೀಯ ಘಟನೆ ನಡೆದಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗಿದೆ. ಆದರೂ ನಮ್ಮ ಗೃಹ ಸಚಿವರು ಹೇಳೋದೇನು ಗೊತ್ತೇ, ದೊಡ್ಡ ನಗರಗಳಲ್ಲಿ ಇದೆಲ್ಲ ಕಾಮನ್ ಅಂತ. ಇದು ಎಂತಹ ನಿರ್ಲಜ್ಜತನ. ವಿಧಾನಸೌಧದ ಪಡಸಾಲೆಯಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಸರ್ಕಾರ ಮೌನ. ಕುಕ್ಕರ್ ಬಾಂಬ್ ಸ್ಫೋಟಿಸಿದ ಉಗ್ರರನ್ನ ಬ್ರದರ್ಸ್ ಎಂದು ಕರೆದು ಓಲೈಸುವ ಬುದ್ಧಿ. ರಾಮೇಶ್ವರಂ ಕೆಫೆ ಸ್ಫೋಟದಂತಹ ಘಟನೆಗಳು ರಾಜ್ಯದ ಸುರಕ್ಷತೆಯನ್ನೇ ಅಣಕಿಸುತ್ತಿವೆ. ಇದು ತುಷ್ಟೀಕರಣದ ಪರಮಾವಧಿ. ಜೈನ ಮುನಿಗಳ ಬರ್ಬರ ಹತ್ಯೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ, ಗಣೇಶ ವಿಸರ್ಜನೆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ, ಅನ್ನದಾತ ರೈತರ ಜಮೀನಿನ ಮೇಲೂ ವಕ್ಫ್ ಬೋರ್ಡ್ ಕಣ್ಣು. ಹಿಂದೂಗಳ ಆಸ್ತಿ, ಪ್ರಾಣ ಮತ್ತು ಮಾನಕ್ಕೆ ಈ ಸರ್ಕಾರದಲ್ಲಿ ಬೆಲೆಯೇ ಇಲ್ಲದಂತಾಗಿದೆ. ಜೈಲುಗಳು ಅಪರಾಧಿಗಳ ಪಾಲಿಗೆ ರೆಸಾರ್ಟ್ ಆಗಿದೆ. ಕೈದಿಗಳಿಗೆ ರಾಜಾತಿಥ್ಯ, ವಾರ್ಡನ್ನಿಂದಲೇ ಡ್ರಗ್ಸ್ ಸಪ್ಲೈ, ಮೈಸೂರು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳ ಕಾರ್ಯಾಚರಣೆ. ಇವುಗಳನ್ನ ಪತ್ತೆ ಮಾಡಲು ಮಹಾರಾಷ್ಟ್ರ ಪೊಲೀಸರೇ ಕರ್ನಾಟಕಕ್ಕೆ ಬರಬೇಕಾಯಿತು. ಏಕೆಂದ್ರೆ ನಮ್ಮ ಗೃಹ ಸಚಿವರಿಗೆ ಯಾವುದೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೂ ಕಾಂಗ್ರೆಸ್ ನಾಯಕರ ದರ್ಪಕ್ಕೇನು ಕಮ್ಮಿ ಇಲ್ಲ. ಬೀದರ್, ಕೊಪ್ಪಳ, ಬಳ್ಳಾರಿಯಲ್ಲಿ ಬಿಜೆಪಿ ಜನಪ್ರತಿನಿಧಿಗಳ ಮೇಲೆಯೇ ಕಾಂಗ್ರೆಸ್ ಗುಂಡಾಗಳು ಹಲ್ಲೆಗೆ ಯತ್ನಿಸಿ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ತಮ್ಮ ಕಾಂಗ್ರೆಸ್ ಗುಂಡಾಗಳನ್ನ ಕರೆದುಕೊಂಡು ಬಂದು ಜನಾರ್ದನ ರೆಡ್ಡಿ ಅವರನ್ನ ಕೊಲೆ ಮಾಡಿಸಲು ಮುಂದಾಗಿದ್ದಾರೆ. ಖಾಸಗಿ ಗನ್ಮ್ಯಾನ್ಗಳು ಜನಾರ್ದನ ರೆಡ್ಡಿ ಮೇಲೆ ಫೈರಿಂಗ್ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿಯಾದರೂ ಸರ್ಕಾರ ಭರತ್ ರೆಡ್ಡಿಯನ್ನ ರಾಜಾರೋಷವಾಗಿ ತಿರುಗಾಡಲು ಬಿಟ್ಟಿದೆ. ಕಾಂಗ್ರೆಸ್ನ ಗೂಂಡಾ ಶಾಸಕ ಬಹಿರಂಗವಾಗಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಕ್ರಮ ಕೈಗೊಳ್ಳದ ನಿರ್ಲಜ್ಜತನಕ್ಕೆ ಕಾಂಗ್ರೆಸ್ ಇಳಿದಿದೆ. ಶಿಡ್ಲಘಟ್ಟದಲ್ಲಿ ಪಾಲಿಕೆ ಆಯುಕ್ತೆ ದೂರು ಬಂದ ಹಿನ್ನೆಲೆಯಲ್ಲಿ ಕಾನೂನು ಉಲ್ಲಂಘಿಸಿ ಹಾಕಿದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಬೆಂಬಲಿಗ ಕಾಂಗ್ರೆಸ್ನ ಗೂಂಡಾ ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ. ಕಾಂಗ್ರೆಸ್ ಅಧಿಕಾರದಲ್ಲಿದೆ ಎಂದರೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಅದರಲ್ಲೂ ಮಹಿಳೆಯರಿಗಂತೂ ಬೆಲೆಯೇ ಇಲ್ಲ. ಇಡೀ ರಾಜ್ಯದ ಜನ ರಾಜೀವ್ ಗೌಡಗೆ ಚೀತು ಎಂದರೂ ಇದುವರೆಗೂ ಬಂಧಿಸುವ ಕೆಲಸ ಮಾಡಿಲ್ಲ. ಅಧಿಕಾರದ ಮತದಲ್ಲಿ ಕಾನೂನನ್ನೇ ಕಾಲ ಕಸ ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅಲ್ಲದೆ ತಮ್ಮ ಪ್ರಚಾರದ ತೆವಲಿಗೆ 11 ಜನ ಆರ್ಸಿಬಿ ಅಭಿಮಾನಿಗಳನ್ನೇ ಬಲಿ ಪಡೆದ ನೀಚ ಸರ್ಕಾರವಿದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮ್ಮ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ರಾಜ್ಯ ಉಡ್ತಾ ಕರ್ನಾಟಕ ಆಗ್ತಾ ಇದೆ. ಪೊಲೀಸರಿಗೆ ದಿಕ್ಕಿಲ್ಲ, ಜನರಿಗೆ ನೆಮ್ಮದಿ ಇಲ್ಲ. ನಿಮ್ಮ ನಿಷ್ಕ್ರಿಯತೆ ಮತ್ತು ಅಸಮರ್ಥತೆಗೆ ಇನ್ನೆಷ್ಟು ಅಮಾಯಕರು ಬಲಿಯಾಗಬೇಕಿದೆ. ಇದು ಕೇವಲ ಆಡಳಿತ ವೈಫಲ್ಯವಲ್ಲ, ಇದು ರಾಜ್ಯದ ಭದ್ರತೆಗೆ ಒಡ್ಡಿರುವ ಅಪಾಯ. ರೌಡಿಗಳಿಗೆ ಫ್ರೀ ಪಾಸ್, ಭಯೋತ್ಪಾದಕರಿಗೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ. ಅರಾಜಕತೆ ತೊಲಗಲಿ, ಕಾನೂನು ಸುವ್ಯವಸ್ಥೆ ಮರಳಲಿ.